ಒಂದಾನ ಒಂದ್ ಭಾಷಣ ಕೈಯಾಗ ಬೀರ್ಬಲ ಪ್ರಧಾನಿ ಕೆಲಸ ಮಾಡ್ತಿದ್ದ. ಅವನ ಹಳೆಯ ಮೊಮ್ಮಗ ಒಂದಾನ ಒಂದು ದಿವಸ ಭಾಷೆ ಏನ್ ಮಾಡಿದ, ಈಗ ನಾವು ಸೈಕಲ್ ವಾಡಿ ಕಟ್ಕೊಂಡ್ ಬರ್ತಿರ್ಲಿಲ್ಲ, ಸೈಕಲ್ಕ ಹಗ್ಗ ಎಟ್ ಮಳ ಇರ್ಬೋದ್ರಿ, ಒಂದ್ 12 ಮಳ ಇರ್ತೈತಿ. ಹಗ್ಗ ಕೊಟ್ಟ ಇಬ್ಬರಿಗೆ, ಒಂದು ಬೀರ್ಬಲ್ಗೊಂದು ಹಗ್ಗ ಕೊಟ್ಟ, ಹಳೆಯ ಮೊಮ್ಮಲ್ಗೊಂದು ಹಗ್ಗ ಕೊಟ್ಟ. ನೀವು ಇವತ್ತ 1,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ಬೇಕು ಈ ಹಗ್ಗದಿಂದ ತೇಳ. ವಿಷಯ ಏನ್ ನಡೆದೈತ್ರಿ? ವಿದ್ಯಾ ಮತ್ತು ಬುದ್ಧಿ. ಹಗ್ಗ ಇಬ್ಬರು ಕೈಯಾಗ ಒಂದೊಂದು ಕೊಟ್ಟ, ನೀವು 1,000 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬರ್ಬೇಕು, ನೀವು 1,000 ರೂಪಾಯಿ ಸಂಪಾದನೆ ಮಾಡ್ಕೊಂಡ್ ಬರ್ಬೇಕು. ಇವ್ ಹಳೆಯ ಮೊಮ್ಮಗಂದ ಭಾಷಾನ, ಹಳೆಯ ಇದು 12 ಮಳ ಹಗ್ಗ ತಗೊಂಡು ಗಿಡಕ್ಕೆ ಹೋಗಿ ಹುರ್ಲ್ ಹಾಕೋದು, ಯಾರನ್ನಾರು ಹೋಗಿ ಹುರ್ಲ್ ಹಾಕಿದ್ರೆ ರೊಕ್ಕ ಕೊಡ್ತಾರು. ನಮ್ಮ ಮಾವ ಭಾಷೆಯಾಗ ಬುದ್ಧಿನೇ ಇಲ್ಲ ಅನ್ಕೋತ ಹಗ್ಗ ಸುತ್ತಿ ಸುಳ್ಳಿ ಕೈಯಾಗ ಹಿಡ್ಕೊಂಡು ತಿರುಗಾಡ್ಕೊತ್ವಾಗ ಬೀರ್ಬಲ್ ಚಾತುರ್ಯ ಇದ್ದ. ತನ್ನ ರಾಜ್ಯ ಮಂದಿರದೊಳಗೆ ಬಂದ ಭಾಷಾನ ರಾಜವಾಡಿಯೊಳಗೆ ಏನ್ ಅರಮನೆ ಇತ್ತೋ ಆ ಊರಾಗ ಬಂದ ಏನ್ ಮಾಡ್ಬಿಡವ, ಹಿಂಗೊಂದು ಓಣಿ ಇತ್ತಿದು, ನಡು ಓಣಿ ಹೆಚ್ಚಿ ಹಗ್ಗ ಹಿಡ್ಯಾವ, ಈ ಕಡೆ ಮಾಪ್ ಮಾಡ್ರಿ ನಾವು, ನಡು ನಿಂದ್ರಾವ, ಆ ಕಡೆ ಹುಡುಗ್ ಕೊಡವ, ಈ ಕಡೆ ಹಿಡಿಯ ನಾವು. ಮತ್ತ ಅಲ್ಲಿ ಮನಿ ಇದ್ದಾರನಾರ, ಏನೇನ್ರಿ ಬೀರ್ಬಲ್ ಇದು, ಏನೇನ್ ವಿಚಾರ? ಏನಿಲ್ಲ, ರಾಜ್ಯ ಆಜ್ಞಾಗ್ಯದ, ಈ ಹಗ್ಗದಿಂದ ಮುಂದ ಹಗ್ಗ ತುದಿತಕ್ಕ ಎಟ್ಟು ಬರ್ತೈತ್ಲ, ಇಟ್ಟೆಲ್ಲ ನಿಮ್ ಮನಿ ಕೆಡಬೇಕು ನೀವು, ಇಟ್ ನಿಮ್ ಮನಿ ಎಲ್ಲ ಕೆಡಬೇಕಿನ ಬಸವಣ್ಣಪ್ಪನ ತೇರ್ ಬರಾಕ ಮಾಡಾಕ ನಮಗ್ ತೊಂದರೆ ಆಗತೈತಿ. ಮತ್ ಹಿಂಗ್ ರಾಜ್ಯ ಡಂಗೂರ್ ಸಾರ್ಯಾನು ಇದನ್ನ ಒಂದ್ 8 ದಿನ ಟೈಮ್ ಕೊಡ್ಸ ತಕೊಂಡ್ಬಿಡ್ರಿ ನಾವು. ಮತ್ ಅದ್ರಾಗ ನಮ್ಮ ರಮೇಶನ್ ಅಂತವ್ರ, ನಮ್ ಕತ್ತಿ ಸಾವ್ಕಾರ ಅಂತವ್ರ ಹಿಂಗ್ ಕಿಶದಾಗ ಕೈ ಕೊಡವ್ರ ಇರ್ತಾರಲ್ಲ, ಏನಾರು ಮಾಡಿ ನಿಮ್ ರಾಜ ಹೇಳು, ಇನ್ನೊಂದ್ 2 ವರ್ಷ ಹೋಗ್ಲಿ, ಮಕ್ಕಳು ಸಣ್ಣದಾವ್, ಮದುವೆ ಮಾಡ್ತೀವಿ, ಕೈಯಾಗ ಒಂದ್ 4 ರೂಪಾಯಿ ಆಗ್ಲಿ, ಏನಾರು ಮಾಡಿ ಹೇಳು. ಹಿಂದಿನ ಮಾರಿ ಯಾರು ಪಾಶೆ ಕೊಟ್ರೆ, ಯಾರು 1000 ಕೊಟ್ರೆ, ಯಾರು 5,000 ಕೊಟ್ರೆ, ಕೆಳಗಡೆ ಅಗಸಿ ಹೋಗ್ಬಿಡ್ರ 15,000 ಒಳಗ್ರಿ ಹಗ್ಗ ಸುತ್ತಿ ಮತ್ ಕೈಯಾಗ ಹಿಡ್ಕೊಂಡ ರಾಜಗಡಕ್ ಹೋದವ. ಈ ಕಡೆಯಿಂದ ಮೊಮ್ಮಲ್ ಬತ್ತು ಬೀರ್ಬಲ್ ಹೋದ, ಹಗ್ಗ ಸುಳಿ ಇಟ್ಟ 15,000 ರೂಪಾಯಿ ಇಟ್ರ ರಾಜನ ಮುಂದ್. ಮೊಮ್ಮದ್ ನಿನ್ನೂ ಎಲ್ಲ ಇಡು ಅಂದ, ಅವ ಹಗ್ಗ ಸುಳಿ ಒಂದ ಇಟ್ಟಾವ. ಅಂದ್ರೆ ಈಗ ಹಗ್ಗ ಸುಳಿ ತಗೊಂಡು ಏನ್ ಮಾಡ್ಲಿಲ್ಲ, ಎದರಿಂದ ರೊಕ್ಕ ತರಲಿಲ್ಲ, ಹೆಂಗ್ ತರಲಿ ಹೇಳ ನಾವು? ಒಂದ್ ಬರ ಯಾರಿಗಾರ ಬುದ್ಧಿ ಹೇಳಂದ್ರೆ ಹೇಳ್ಬೋದು, ಒಂದ್ ಲೆಕ್ಕಪತ್ರ ಹೇಳಂದ್ರೆ ಹೇಳ್ಬೋದು, ನಾ ಹೆಂಗ್ ತೆಗಿಲ್ರಿ ರೊಕ್ಕ ನಾವು? ಹುಚ್ಚಪ್ಪ, ನಿರಕ್ಷರ ಮನುಷ್ಯ ಬೀರ್ಬಲ್ನ ನಾ ಪ್ರಧಾನಿ ಕೆಲಸಕ್ಕೆ ಯಾಕೆ ತಗೊಂಡಿನಿ ಅಂತಂದ್ರ ಅವನಲ್ಲಿ ಬುದ್ಧಿವಂತಿಕೆ ಐತಿ, ನಿನ್ನಲ್ಲಿ ವಿದ್ಯೆ ಅದ. ಅವನಲ್ಲಿ ಬುದ್ಧಿ ಅದ, ನಿನ್ನಲ್ಲಿ ವಿದ್ಯೆ ಅದ. ಬುದ್ಧಿವಂತರು ಈ ರಾಜಧಾನಿ ಒಳಗೆ ಬೇಕನ್ನೋ ಸಂಬಂಧ ನಾ ತಗೊಂಡಿನಿ ಅಂತಂದ. ಅವಾಗ ಮೊಮ್ಮದ್ ಕೇಳ, ನೀವ್ ಹೆಂಗ ಗಳಿಸಿದ್ರ ರೊಕ್ಕ ಅನ್ನೋ? ನನ್ನ ಬುದ್ಧಿ ಅದನ್ನ ಹೇಳಕ್ ಬರ್ತೈತೆ ನನ್ನ? ಅವ್ರವ್ರ ಬುದ್ಧಿ ಅವ್ರ್ಯಾ ಕೇಳ್ತಾರ್ರಿ? ವ್ಯಾಪಾರಿಯಾನ ಹಿಂಗ ಇಟ್ಟಿನಿ ನಡ್ಬಾರ್ಕ ರೊಕ್ಕ ತಾನೇ ಕೇಳ್ತಾನ್ರಿ? ಹೇಳುದಿಲ್ಲ. ಹಂಗ ಜೀವನದೊಳಗ ನಮ್ಮ ಜೀವನ ಸಾಗಿಸ್ಬೇಕಾದ್ರ ಒಬ್ಬರು ಗೋಣ ಮುರಿಲಾರ್ದ ನಮ್ಮ ಚಾಣಾಕ್ಷ ಸ್ಥಾನದಿಂದಲೇ ನಾವು ಸಂಸಾರ ಮಾಡಬೇಕು. ಒಂದು ಇಲ್ಲ, ವಿದ್ಯೆಯ ಬಲದಿಂದ ನಮ್ಮ ಮಕ್ಕಳಿಗೆ ವಿದ್ಯೆ ದಾನವನ್ನ ಮಾಡಿಸಿ ವಿದ್ಯೆಯನ್ನ ಕಲಿಸಿ ನಮ್ಮ ಮಕ್ಕಳ ನೌಕರಿ ಹಿಡಿಸಿದ್ರೆ ನಮ್ಮ ಬಾಳೆ ಶುದ್ಧ ಮಾಡ್ಕೋಬೇಕು. ಅದಕ್ಕೆ ಇಷ್ಟೊಂದು ಮಾತನ್ನು ಹಿಡ್ಕೊಂಡು ಸದ್ಗುರುನಾಥನ ಕಡೆ ನಾವು ನೀವೆಲ್ಲಾರು ಒಂದ ಭಕ್ತಿಯನ್ನು ಇಟ್ಟುಕೊಂಡು, ಅವ್ರ ಮೇಲೆ ಶ್ರದ್ಧಾಯನ್ನು ಇಟ್ಟುಕೊಂಡು, ಅವ್ರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು, ಭಕ್ತ ಚಾಂಗುನಿ ಅಂತ ನಾವು ನೀವೆಲ್ಲರೂ ಅವರಂತೆ ಆಗದಿದ್ರು ಅವ್ರು ನಡೆದುವಾದಂತ ದಾರಿ ಒಳಗೆ ಹೋಗಾಕ ನಾವು ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ, ಗುರುಬಂಧುಗಳೇ, ನನ್ನ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಮಾತೆಯರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಜೈ ಮಂಗಲಂ, ಜೈ ನಂ ಪಾರ್ವತೀಶ್ವರ ರಮಾದೇವಿ.